ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ಈಗ ತಾನೇ ತೇಜ ಮನೆಗೆ ಬಂದ ಸರ್. ಹಾಂ, ತಿಂಡಿ ತಿಂದು ಮಲ್ಕೊಂಡಿದ್ದಾನೆ. ಹಲೋ, ಏನಂದ್ರಿ? ಹಲೋ, ಒಂದು ನಿಮಿಷ ಇರಿ, ಸಿಗ್ನಲ್ ಸಿಗ್ತಿಲ್ಲ ಸರ್. ಸರ್ ಒಂದು ನಿಮಿಷ. ಹಲೋ 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 ಹಲೋ, ಕೇಳಿಸ್ತಿದ್ಯಾ? ಹಲೋ. ಅಭಿ, ನೀನೇನಿಲ್ಲಿ ಇಷ್ಟೊತ್ತಲ್ಲಿ ಬಂದಿದ್ಯಲ್ಲ? ಸುಮ್ಮನೆ ನಿಂತಿದ್ಯಲ್ಲಪ್ಪ, ಏನಾದ್ರೂ ಮಾತಾಡು. ಎಲ್ಲಿಗೋದ ಅಭಿ? ಅಭಿ ಅಭಿ, ಪಿಯೆ, ಲೇ ಪಿಯೆ, ಎಲ್ಲೋ ಇದೆಯಾ? ಏನು ಸರ್? ಅಭಿಯಲ್ಲಿ ಅವ್ರು ಇಲ್ಲಿ ಯಾಕಿರ್ತಾರೆ ಸರ್? ಈಗ ತಾನೇ ಮನೆಗೆ ಬಂದಿದ್ದ ಕಣೋ. ಸುಮ್ಮನಿರಿ ಸರ್, ನಾನು ಹಾಲಲ್ಲೇ ಕೂತಿದ್ದೆ, ನನಗೆ ಗೊತ್ತಿಲ್ಲದೆ ಹೇಗೆ ಬಂದ್ಬಿಡ್ತಾರೆ? ನನಗೆ ಕಾಣಿಸ್ದ, ಅವನ ಜೊತೆ ಮಾತಾಡ್ದೆ ನಾನು. ಏನು ಮಾತಾಡಿದ್ರಿ? ಹಲೋ ಅಭಿ, ನೀನೇನಿಲ್ಲಿ ಅಂದೆ. ಅವ್ರೇನಂದ್ರು? ಅವನೇನು ಮಾತಾಡ್ಲಿಲ್ಲ ಕಣೋ. ನಿಮಗಿನ್ನೂ ಅರ್ಥ ಆಗ್ಲಿಲ್ವಾ ಸರ್? ಏನ್ ಅರ್ಥ ಆಗ್ಬೇಕು? ನೀವು ಭ್ರಮೇಲಿದ್ದೀರಾ. ಇಲ್ದಿರೋ ಮನುಷ್ಯ ಇರೋ ಥರ ಊಹೆ ಮಾಡ್ಕೋತಿದ್ದೀರಾ. ಕುಡ್ದಿರೋದು ನನ್ನ ಮಗ, ನಾನಲ್ಲ. ನೀವು ಅಭಿರಾಮ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ ಸರ್, ಅದಕ್ಕೆ ಅವರು ನಿಮ್ಮ ಇಲ್ಯೂಷನಲ್ಲಿ ಬಂದಿದ್ದಾರೆ. ಈ ಹಗ್ಲೊತ್ತಲ್ಲ, ನಾನ್ ನಂಬಲ್ಲ. ನಂಬೇಕು ಸರ್, ಅದೊಂದು ರೋಗ ಕೂಡ. ಇವತ್ತೇ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ. ನೋಡಯ್ಯ ಪಿಯೆ, ಏನೇನು ಹೇಳಿ ನಾನು ಹೆದರ್ಸ್ಬೇಡ. ನಿಮ್ಮಿಷ್ಟ ಸರ್. ಅಭಿ ನಿಜವಾಗ್ಲೂ ಬಂದಿಲ್ವಾ? ಇದು ನನ್ನ ಭ್ರಮೇನಾ? ಇದು ಭ್ರಮೇನಾ ನಿಜನಾ? ಭ್ರಮೆ. ಅಷ್ಟಕ್ಕೂ ಅವನ್ ಕೆಲಸ ಬಿಟ್ಟು ಅಭಿ ನಮ್ಮನೆಗೆ ಯಾಕೆ ಬರ್ತಾನೆ? ಬಂದ್ರು ನನ್ನ ಮಗನ ರೂಮಿಗೆ ಯಾಕೆ ಬರ್ತಾನೆ? ಮತ್ತೆ ಭ್ರಮೇಲಿ ಯಾಕೆ ಬಂದಿರೋದು? ಓ, ಪಿ ಎ ಹೇಳ್ದ ಹಾಗೆ ಯಾವುದೋ ರೋಗ ಅಲ್ಲ ತಾನೆ? ಅಲ್ಲ ಬಿಡು, ಯಾವುದೋ ಇಲ್ಯೂಷನ್ ಅಷ್ಟೇ. ಮುದ್ದು ಕಂದ, ಪಾಪು ತಿಂದಿಯೇನೋ? ಎದ್ದೇಳು ಕಂದ. ಚೆನ್ನಾಗಿ ಎಣ್ಣೆ ಹೊಡೆದು ನಿದ್ದೆ ಬಂದಿರೋ ಹಾಗಿದೆ. ಸಂಜೆವರೆಗೂ ಎದ್ದೇಳಲ್ಲ. ಇವಾಗ ಎಬ್ಸಿದ್ರೆ ಡಿಸ್ಟರ್ಬ್ ಆಗತ್ತೆ. ಮಲ್ಕೋ ಕಂದ, ಮಲ್ಕೋ. ಅಭಿ, ನೀನ್ ನಿಜವಾಗ್ಲೂ ಇಲ್ಲಿಗೆ ಬಂದಿಲ್ಲ ಅಲ್ವಾ? ಬಂದಿದ್ರೆ ಹೇಳು. ನೀನ್ ಬಂದಿಲ್ಲ ಬಿಡು, ನನ್ಗೆ ಗೊತ್ತು. ನೋಡು, ನಾನು ಮಾಡ್ತಿರೋ ಅನ್ಯಾಯ ನಿನಗೆ ಗೊತ್ತಾದ್ರೂ ನೀನು ಬರಲ್ಲ. ಏನಿದು? ನನ್ನಷ್ಟಕ್ಕೆ ನಾನೇ ಮಾತಾಡ್ತಿದ್ದೀನಲ್ಲ, ನನಗೇನಾದ್ರೂ ಆ ರೋಗ ಬಂದಿದ್ಯಾ? ಅಯ್ಯೋ, ಸೈಲೆಂಟ್ ಆಗಿರ್ಬೇಕು.
ಹಲೋ ಅಂಕಲ್. ಚೆನ್ನಾಗಿದೆಯೇನಮ್ಮ? ಅವ್ರ ಜೈಲಲ್ಲಿದ್ರೆ ನಾನು ಹೇಗ್ ಚೆನ್ನಾಗಿರ್ಲಿ ಅಂಕಲ್? ನಿಜ ಬಿಡಮ್ಮ, ನಿನ್ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದಮ್ಮ. ನಿನ್ನೆ ತಾನೇ ಜೈಲಿಗೆ ಹೋಗಿ ಅಖಿಲ್ನ ನೋಡ್ಕೊಂಡ್ ಬಂದೆ. ನನ್ನ ಎದೆ ಒದ್ದಾಡ್ಬಿಡ್ತಮ್ಮ. ಬೇಗ ನಮ್ಮ ಅಖಿಲ್ನ ರಿಲೀಸ್ ಮಾಡಿಸಿ ಅಂಕಲ್. ಆ ಕೆಲ್ಸನೇ ಮಾಡ್ತಿದ್ದೀನಮ್ಮ. ಅಖಿಲ್ನ ಹೊರಗಡೆ ಕರ್ಕೊಂಡ್ ಬಂದು ನಿಮ್ಮಿಬ್ರು ಅಮೆರಿಕ ಕಳ್ಸೋದೇ ನನ್ನ ಆಸೆ. ಥ್ಯಾಂಕ್ಸ್ ಅಂಕಲ್. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಮ್ಮ. ಹೇಳಿ ಅಂಕಲ್. ಫೋನಲ್ಲಮ್ಮ, ನಾನೇ ನಿಮ್ಮನೆಗೆ ಬರ್ತೀನಿ. ಬೇಡ ಅಂಕಲ್, ನಾನೇ ನಿಮ್ಮ ಮನೆಗೆ ಬರ್ತೀನಿ. ಅದ್ಯಾಕಮ್ಮ ಅಷ್ಟು ಗಾಬರಿ ಆಗ್ತಿದ್ಯಾ? ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂಕಲ್. ಎಲ್ಲರೂ ನಿಮ್ಗೆ ವಿರುದ್ಧವಾಗಿದ್ದಾರೆ. ಈ ಟೈಮಲ್ಲಿ ನೀವು ಮನೆಗೆ ಬರೋದು ಚೆನ್ನಾಗಿರಲ್ಲ. ನಿಜ ಬಿಡಮ್ಮ. ಇಷ್ಟಕ್ಕೂ ಅಭಿವಸು ಇಬ್ರು ನಿಮ್ಮನ್ ಚೆನ್ನಾಗಿ ನೋಡ್ಕೋತಿದಾರ? ಚೆನ್ನಾಗ ಸರ್ವೆಂಟ್ಸ್ಗಿಂತ ಕೀಳಾಗಿ ನೋಡ್ಕೋತಿದ್ದಾರೆ ಅಂಕಲ್. ಮನೆ ಕೆಲಸ ಎಲ್ಲ ಮಾಡಿಸ್ತಿದ್ದಾರೆ. ಅಯ್ಯಯ್ಯೋ, ಮತ್ತೆ ನಮ್ಮ ಮನೆಗೆ ಬಂದ್ಬಿಡೋದಲ್ವಮ್ಮ? ಬೇಡ ಅಂಕಲ್, ಹೇಗಿದ್ರು ನೀವು ಅಖಿಲ್ನ ರಿಲೀಸ್ ಮಾಡಿಸ್ತಿದ್ದೀರಲ್ಲ. ನಾನು ಅಖಿಲ್ ಒಂದೇ ಸಲ ಅಮೆರಿಕಾಗ್ ಹೋಗ್ಬಿಡ್ತೀವಿ. ಸದ್ಯಕ್ಕೆ ನಿನ್ ಮನೆಗೆ ಬಾಮ್ಮ, ನಿನ್ನ ಹತ್ರ ಮಾತಾಡ್ಬೇಕು. ತಕ್ಷಣ ಬರ್ತೀನಿ ಅಂಕಲ್, ಇಡ್ತೀನಿ. ಯಾರೇ ಎಲ್ಲಿಗೋ ಬರ್ತೀನಿ ಅಂತಿದ್ಯಾ? MLA ಅವರು ಫೋನ್ ಮಾಡಿದ್ರು, ನನ್ ಜೊತೆ ಏನೋ ಮಾತಾಡ್ಬೇಕಂತೆ. ತಕ್ಷಣ ಮನೆಗ್ ಬಾ ಅಂದ್ರು. ಹೌದಾ, ನಡಿ ನಾನು ಬರ್ತೀನಿ. ನೀನ್ ಯಾಕೆ? ಅಮೆರಿಕ ಬಗ್ಗೆ ಮಾತಾಡ್ತಾರೇನೋ. ನಿನ್ ಜೊತೆಲಿ ನಾನು ಇದ್ರೆ ಒಳ್ಳೇದಲ್ವಾ? ಆದ್ರೆ ಇಬ್ರು ಹೋದ್ರೆ ಮನೆ ಅವ್ರಿಗೆ ಡೌಟ್ ಬರುತ್ತಲ್ವಾ? ಹಾಗಾದ್ರೆ ನಾನೊಬ್ಳೆ ಹೋಗ್ಬರ್ಲಾ? ಅವ್ರು ಕರ್ದಿರೋದು ನನ್ನ. ವಯಸ್ಸಿಗೆ ಬಂದಿರೋ ಹೆಣ್ಣು ಕಣೆ ನೀನು. ಒಬ್ಳೆ ಹೋಗ್ಬಾರ್ದು, ಚೆನ್ನಾಗಿರಲ್ಲ. ಜೊತೆಗೆ ನಾನು ಬರ್ತೀನಿ. ಓಕೆ, ಮತ್ತೆ ಮನೆಯವ್ರಿಗೆ ಏನ್ ಹೇಳಿ ಹೋಗೋಣ? ಏನೋ ಒಂದ್ ಹೇಳಿ ಹೋದ್ರಾಯ್ತು ಬಿಡು. ಈಗ ಇವಳನ್ನ ಹೇಗಾದ್ರೂ ಸ್ಕಿಪ್ ಮಾಡಿ ಹೋಗ್ಬೇಕು. ಸರಿ, ಇವಾಗ್ಲೇ ಹೋದ್ರೆ ಡೌಟ್ ಬರುತ್ತೆ. ಈವ್ನಿಂಗ್ ಹೋಗೋಣ. ನಿಜಾನೆ ಕಣೆ. ಅದು ಅಲ್ಲದೆ ಸಂಜೆ ಹೊತ್ತಲ್ಲಿ ಹೋದ್ರೆ ಇಲ್ಲಿ ಹಿಟ್ಟು ರುಬ್ಬೋ ಕೆಲಸ ತಪ್ಪುತ್ತೆ. ಆ ಹಿಟ್ಟು ರುಬ್ಬೋ ಕೆಲಸ ಮತ್ತೆ ನೆನಪಿಸ್ಬೇಡ ಆಂಟಿ. ಕೈಯೆಲ್ಲ ನಡ್ಕ ಬರುತ್ತೆ. ಹಾರಿಕಾ ಬಂದ ತಕ್ಷಣ ಅವಳನ್ನ ಕರೆಕ್ಟಾಗಿ ಟ್ಯೂನ್ ಮಾಡಿ ಹೇಳ್ಬೇಕಾದ್ದೆಲ್ಲ ಹೇಳಿ ಅಭಿ ಕೈಯಲ್ಲಿ ಸೈನ್ ಮಾಡಿಸ್ಬೇಕು. ಸರ್, ಜ್ಯೂಸ್. ಜ್ಯೂಸ್ ನನ್ಗೆ ಯಾಕಪ್ಪ? ತೇಜು ಕೊಡು. ತೇಜ ಕುಡಿಯೋ ಜ್ಯೂಸು ಬೇರೆ ಅಲ್ವಾ ಸರ್? ಆ ಕಿಕ್ ಇಳಿಲಿ ಅಂತಾನೆ ಈ ಜ್ಯೂಸ್ ಕೊಡು ಅಂತಿದ್ದೀನಿ. ಹೋಗಿ ಕೊಡು. ತೇಜ ಅವ್ರೆ, ತೇಜ ಅವ್ರೆ, ತೇಜ ಅವ್ರೆ, ಎಲ್ಲೂ ಕಾಣ್ತಿಲ್ವಲ್ಲ? ಎಲ್ಲಿಗೆ ಹೋಗಿರ್ಬೋದು? ಸರ್, ಮೇಲೆ ತೇಜ ಕಾಣ್ತಿಲ್ಲ ಸರ್. ಕಾಣ್ತಿಲ್ಲ ಅಂದ್ರೆ ಏನರ್ಥ? ಒಂದ್ ವೇಳೆ ಹೊರಗಡೆ ಹೋಗಿರ್ಬೋದು ಸರ್. ನಾನು ಇಲ್ಲೇ ಇದ್ದೀನಲ್ಲ, ನನಗೆ ಹೇಳ್ದೆ ಹೇಗೆ ಹೋಗ್ತಾನೆ? ನಿಮಗೆ ಹೇಳಿದ್ರೆ ಹೋಗಕ್ ಬಿಡಲ್ವಲ್ಲ, ಅದಕ್ಕೆ ಹೇಳ್ದಿರಾ ಹೋದ್ರೋ ಏನೋ. ಇಲ್ಲ ಪಿಯೆ, ಆವಾಗ್ಲೇ ತೇಜನ್ ರೂಮಲ್ಲಿ ಅಭಿ ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿದ್ದ. ಅಭಿರಾಮ್ ಅವರಾ? ಏನ್ ಹೇಳ್ತಿದ್ದೀರಾ ಸರ್? ಇದು ನನ್ನ ಭ್ರಮೆ ಇರ್ಬೋದಾ? ಏನಿಲ್ಲ. ನನ್ನ ಕಂದ ತೇಜು ಮೇಲಿಲ್ವಾ? ನಿಜವಾಗ್ಲೂ ಇಲ್ಲ ಸರ್. ತೇಜ, 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 ಕಂದ ತೇಜ, ತೇಜ, ತೇಜ ಕಂದ, ತೇಜ, 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 ತೇಜ. ಏನಾಯ್ತು ಸರ್? ಆವಾಗ್ಲೇ ಅಭಿ ಮನೆಗೆ ಬಂದಿದ್ದ. ಗ್ರಾಚಾರಕ್ಕೆ ಅವನ್ ತೇಜನ್ ಎತ್ಕೊಂಡು ಹೋಗಿಲ್ಲ ತಾನೆ? ಏನ್ ಹೇಳ್ತಿದ್ದೀರಾ ಸರ್? ತೇಜ ಅವರನ್ನ ಅಭಿರಾಮ್ ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತಿದ್ದೀರಾ? ತೇಜ ಕಾಣ್ತಿಲ್ಲ ಅಂದ್ರೆ ಖಂಡಿತ ಇದು ಕಿಡ್ನಾಪೇ. ಪೊಲೀಸರಿಗೆ ಫೋನ್ ಮಾಡು. ಆತ್ರ ಪಡ್ಬೇಡಿ ಸರ್. ಕಾಣೆಯಾಗಿರೋದು ನನ್ ಮಗ ಕಾಣೋ. ಕರೆಕ್ಟೇ ಸರ್. ತೇಜ ನಿಜವಾಗ್ಲೂ ಕಿಡ್ನಾಪ್ ಆಗಿದ್ದಾರೋ ಇಲ್ಲ ಯಾರಿಗೂ ಹೇಳ್ದೆ ಕೇಳ್ದೆ ಯಾವ ಪಬ್ಗಾದ್ರೂ ಹೋಗಿದ್ದಾರೋ ನಮಗೆ ಗೊತ್ತಿಲ್ಲ. ಒಂದ್ಸಲ ಅವ್ರಿಗೆ ಫೋನ್ ಮಾಡಿ. ಅವನ್ ಫೋನ್ ಇಲ್ಲೇ ಇದೆ. ಅವನ್ ಬಟ್ಟೆ ಹಾಕೊಳ್ದೆ ಬೇಕಾದ್ರೂ ಹೊರಗೆ ಹೋಗ್ಬಿಡ್ತಾನೆ. ಫೋನ್ ತಗೊಳ್ದೆ ಹೋಗಲ್ವಲ್ಲ,
ಖಂಡಿತ ಇದು ಕಿಡ್ನಾಪೇ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡು, ಪ್ರೆಸ್ನು ಮೀಡಿಯಾನು ಕರಿ. ಆ ಅಭಿ ಕತೆನ ಮುಗಿಸ್ತೀನಿ. ತಡ್ಕೊಳ್ಳಿ ಸರ್, ಆ ಅಭಿರಾಮ್ ತೇಜನ ಕಿಡ್ನಾಪ್ ಮಾಡಿದರೆ ಅವರೇ ಫೋನ್ ಮಾಡಿ ಅವ್ರ ಡಿಮ್ಯಾಂಡ್ಸ್ ಹೇಳ್ತಾರೆ, ಅವಾಗ ರಿಯಾಕ್ಟ್ ಮಾಡೋಣ. ಅಷ್ಟರೊಳಗೆ ಅವನು ತೇಜಿಗೆ ಏನಾದರೂ ಮಾಡಿಬಿಟ್ರೆ? ಆ ಅಭಿರಾಮ್ ನಮ್ಮ ಥರ ದಡ್ಡ ಅಲ್ಲ ಸರ್. ಅಂದರೆ ವಿಷಯ ಗೊತ್ತಿಲ್ಲದೆ ಆತರ ಪಡೋದು ಒಳ್ಳೇದಲ್ವಲ್ಲ ಸರ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅಭಿರಾಮಿಂದ ಫೋನ್ ಬಂದರೆ ಆವಾಗ ಯೋಚನೆ ಮಾಡೋಣ. ಇವಾಗಲೇ ಆವೇಶ ಪಡಬೇಡಿ. ಏನ್ರಿ ಇದು ಮೂಟೆ? ಹೇಳ್ತೀನಿ, ಆ ಸ್ಟೋರ್ ರೂಮ್ ಓಪನ್ ಮಾಡಿ. ಟಿಫಿನ್ ಗಾಡಿ ಅಲ್ಲೇ ಬಿಟ್ಟು ಬಂದ್ರ? ಸುಬ್ಬು ನೋಡ್ಕೊಳ್ತಿದ್ದಾನೆ, ಮೊದಲು ನೀವು ಸ್ಟೋರ್ ರೂಮ್ನ ಓಪನ್ ಮಾಡಿ. ಈ ಅಭಿ ಯಾವ್ದೋ ಮೂಟೆ ಎತ್ಕೊಂಡ್ ಬರ್ತಿದಾನಲ್ಲ, ತರಕಾರಿ ತರ್ತಿದಾನ? ನಮ್ ಗ್ರಾಚಾರಕ್ಕೆ ಮಧ್ಯಾಹ್ನ ಅಡಿಗೆ ಮಾಡು ಅಂತಾನೋ ಏನೋ. ಯಾರೇ ಹುಡುಗ? ಅರ್ಜೆಂಟಾಗಿ ಈ ವಿಷಯನ ಹಾರಿಕಾಗಿ ಹೇಳಬೇಕು. ಹಾರಿಕಾ, ಹಾರಿಕಾ, ಏನು? ಅಭಿ ಯಾರನ್ನೂ ಎತ್ತಕೊಂಡ್ ಬಂದಿದ್ದಾನೆ. ಯಾರನ್ನ ಎತ್ತಕೊಂಡ್ ಬಂದ್ರು? ಎಲ್ಲಿದ್ದಾರೆ? ಯಾರೀ ಹುಡುಗ? MLA ಮಗ. MLA ಮಗನ್ನ ಕಿಡ್ನಾಪ್ ಮಾಡಿದ್ರ? ಅಭಿಭಾವ ಇಂಥ ಕೆಲಸ ಎಲ್ಲ ಮಾಡ್ತಾರಾ? ಇದಕ್ ಮುಂಚೆ ಯಾವತ್ತೂ ಮಾಡಿಲ್ವೇ, ಆದ್ರೆ ಇವಾಗ ಯಾಕೆ ಮಾಡಿದಾನೋ ಏನೋ. ಇವನ್ನ ಮುಂದೆ ಇಟ್ಕೊಂಡು MLAಗೆ ಹೆದರ್ಸಿ ಅಣ್ಣನ್ನು ಅಖಿಲ್ನು ಜೈಲಿಂದ ಬಿಡಿಸ್ಬೇಕು. ಯಾಕ್ರಿ ರಿಸ್ಕು? ಕಿಡ್ನಾಪ್ ಮಾಡೋದು ಕ್ರೈಮ್ ಅಲ್ವಾ? ತಪ್ಪಿದಲ್ಲ ಹೊಸವ್ರೆ. ನ್ಯಾಯವಾಗಿ ಹೋದ್ರೆ ಯಾವ ಕೆಲಸನೂ ಆಗಲ್ಲ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಮೋಸನ ಮೋಸದಿಂದನೇ ಗೆಲ್ಲಬೇಕು. ಇವನು ಇಲ್ಲಿದ್ದಾನೆ ಅಂತ ಅಮ್ಮನಿಗೂ ಡ್ಯಾಡಿಗೂ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು, ಅತ್ತೆಗೂ ಹಾರಿಕಗೂ ಗೊತ್ತಾಗಲೇಬಾರ್ದು. ಮರ್ಯಾದಾಗಿ ಹೇಳ್ತಾ ಇದ್ದೀನಿ, ನೀನು ಎಕ್ಸ್ಟ್ರಾ ಮಾಡದೆ ಸುಮ್ಮನೆ ಇದ್ರೆ ನಿನಗೆ ಒಳ್ಳೇದು. ಓಕೆ ಹೊಸವ್ರೆ, ಆವಾಗ ಆವಾಗ ಇವನ್ ಮೇಲೊಂದು ಕಣ್ಣಿಟ್ಟಿರಿ. ಈ ರೂಮ್ ಕಡೆ ಯಾರು ಬರ್ದೇ ಹಾಗೆ ನೋಡ್ಕೊಳ್ಳಿ. ಹೊಸವ್ರೆ, ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಅಮ್ಮನಿಗೆ ಡ್ಯಾಡಿಗೆ ಅತ್ತಿಗೆಗೆ ಹಾರಿಕಗೆ ಇವನಿಲ್ಲಿರೋದು ಗೊತ್ತಾಗ್ಲೇಬಾರ್ದು. ಆಯ್ತು ರೀ. ಏಯ್, ನಿನಗೆ ಮತ್ತೆ ಹೇಳ್ತಾ ಇದ್ದೀನಿ, ಸೈಲೆಂಟ್ ಆಗಿರೋ.
ನಾವ್ ತಿಳ್ಕೊಬೇಕು ಕಣೆ, ಅವ್ನು ಯಾರು ಏನು ಅಂತ ತಿಳ್ಕೊಳ್ಳೋಣ. ನನಗೂ ಹಾಗೆ ಅನಿಸ್ತಿದೆ ಆಂಟಿ, ನಡೀರಿ ಹೋಗೋಣ. ಹಾ, ಯಾವನ್ನ ನೀನು? ಇವನ್ ಯಾರೋ ತುಂಬಾ ಶ್ರೀಮಂತರ ಮಗ ಅನಿಸ್ತಿದೆ ಆಂಟಿ. ಇವನ್ ಪಿಂಡ ಒಳ್ಳೆ ಉಂಡಾಡಿ ಗುಡ್ಡನ್ ತರ ಇದ್ದಾನೆ. ನಮ್ ಭಾವ ನಿನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು? ಇನ್ಯಾಕೆ ಹೊಟ್ಟೆ ಬಿರಿಯೋ ಹಾಕಿ ತಿಂದು ದುಡ್ಡು ಕೊಡದೆ ಓಡ್ ಹೋಗಿರ್ತಾನೆ, ಅದಕ್ಕೆ ಅಭಿ ಎತ್ತಾಕೊಂಡ್ ಬಂದಿದ್ದಾನೆ. ಹೀಗಲ್ಲ ಆಂಟಿ, ಬಾಯಲ್ಲಿರೋ ಬಟ್ಟೆ ತೆಗೆದ್ರೆ ಹೇಳ್ತಾನೆ. ಇವನ್ ಬಾಯಲ್ಲಿರೋ ಬಟ್ಟೆ ತೆಗೆದ್ರೆ ಇವನ್ ಕಿರ್ಚ್ತಾನೆ, ಆಗ ಅಭಿ ಬಂದು ನಮ್ ಚಳಿ ಬಿಡಿಸ್ತಾನೆ. ಹೌದು ಆಂಟಿ, ಇವಾಗ ತಾನೇ ಅಭಿಭವ ಇವನ ಬಗ್ಗೆ ಮನೇಲಿ ಯಾರಿಗೂ ಹೇಳ್ಬೇಡ ಅಂತ ವಸು ಅಕ್ಕಂಗ್ ಹೇಳ್ತಿದ್ರು. ಆದ್ರೂ ಇವನ್ ಹತ್ರ ನಮ್ಗೇನೆ ಕೆಲ್ಸ? ಆ MLA ನಮ್ಮನ್ನ ಮನೆಗ್ ಬನ್ನಿ ಅಂದಿದಾರಲ್ಲ, ಹೋಗೋಣ ನಡಿ. ನಾವ್ MLA ಮನೆಗ್ ಹೋದ್ರೆ ನಿನಗೇನೋ ಕಷ್ಟ? ಅವನೇನ್ ನಿಮ್ಮ ಅಪ್ಪನಾ? ಅವನನ್ನು ಕರ್ಕೊಂಡು ಹೋಗ್ಬೇಕಂತೆ ಆಂಟಿ. MLA ಹತ್ರ ನಿನಗೇನೋ ಕೆಲ್ಸ? ಬಾಯ್ ಮುಚ್ಕೊಂಡ್ ಬಿದ್ದಿರು. ಕಿಡ್ನಾಪ್ ಆಗಿರೋನು ಕಮಕ್ಕಿಮಿ ಕಂದ ಬಿದ್ದಿರ್ಬೇಕು. ನಡಿಯೇ, ಇವನ್ ಹತ್ರ ಏನ್ ಮಾತು? ಈ ರೂಮಲ್ಲಿ ತುಂಬಾ ಹೊತ್ತಿರೋದು ಒಳ್ಳೇದಲ್ಲ. ವಸು ನೋಡಿದ್ಲು ಅಂದ್ರೆ ಅಭಿಗ್ ಹೇಳಿ ಇಬ್ಬರಿಗೂ ಇವತ್ತು ಗ್ರಹಚಾರ ಬಿಡಿಸ್ಬಿಡ್ತಾಳಷ್ಟೇ. ನಡಿ ನಡಿ. ಹೇಳಿ ಅಭಿರಾಮ್. ನಿನ್ನೆ ನೀವು ಹೇಳಿದ್ದು ಕರೆಕ್ಟ್ ಅಲ್ಲ ಯಾರು ಸರ್? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಹಾಗಾದ್ರೆ ತಕ್ಷಣ ಸ್ಟಾರ್ಟ್ ಮಾಡಿ ಅಭಿರಾಮ್. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. MLA ಮಗ ಈಗ ನನ್ನ ವಶದಲ್ಲಿದ್ದಾನೆ. ವಾಟ್? ಇಷ್ಟೊಂದು ಫಾಸ್ಟ್ ಆಗ? ನಮ್ಮ ಅಣ್ಣನೂ ತಮ್ಮನೂ ತುಂಬ ದಿನ ಜೈಲಲ್ಲಿರೋದು ನೋಡೋಕ್ಕಾಗಲ್ಲ. ಆದಷ್ಟು ಬೇಗ ಅವರಿಬ್ಬರು ಆಚೆ ಬರಲೇಬೇಕು. ಓಕೆ ಅಭಿರಾಮ್, ರೈಟ್ ಪರ್ಸನ್ನೇ ಹಿಡ್ಕೊಂಡಿದ್ದೀರಾ. ಆ ಹುಡುಗನೇ ಸಾಕು MLAನ ಆಟ ಆಡ್ಸಕ್ಕೆ. ಅದಲ್ಲದೆ ಮಗ ಅಂದರೆ MLAಗೆ ಹುಚ್ಚು ಪ್ರೀತಿ. ಅದು ಗೊತ್ತಿದ್ದೆ ಆ ಹುಡುಗನ್ನ ಕಿಡ್ನಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಪ್ಲಾನ್? ನಾನು ಪೇಪರ್ಸ್ ಎಲ್ಲ ರೆಡಿ ಮಾಡ್ತೀನಿ. ಅದ್ರ ಮೇಲೆ ಆ MLA ಕೈಲಿ ಕೇಸ್ ಹಾಕಿರೋ ಇಬ್ಬರ ಕೈಲಿ ಸೈನ್ ಹಾಕ್ಸಿದ್ರೆ ಸಾಕು. ನಿಮ್ಮ ಬ್ರದರ್ಸ್ ರಿಲೀಸ್ ಆಗ್ತಾರೆ. ನಿಮ್ಮ ಪ್ರಾಪರ್ಟಿ ನಿಮಗೆ ವಾಪಸ್ ಸಿಗುತ್ತೆ. ಎಲ್ಲ ಪೇಪರ್ಸ್ನ ಇಮಿಡಿಯೇಟಾಗಿ ರೆಡಿ ಮಾಡಿ. ಈಗಲೇ ರೆಡಿ ಮಾಡ್ತೀನಿ. ಆ ಹುಡುಗ ಹುಷಾರು, ತಪ್ಪಿಸ್ಕೊಂಡ್ರೆ ಮತ್ತೆ ಸಿಗಲ್ಲ. ನಮ್ಮನೇಲಿ ಸೇಫಾಗಿ ಬಚ್ಚಿಟ್ಟಿದ್ದೀನಿ. ಓಕೆ ಅಭಿರಾಮ್, ಪೇಪರ್ಸ್ ರೆಡಿ ಆದ ಕೂಡಲೇ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಲಾಯರ್ ಅವರೇ, ನಿಮ್ಮ ಪ್ರೊಫೆಷ್ನಲ್ ಎಥಿಕ್ಸ್ನ ಸೈಡ್ಗಿಟ್ಟು ನನಗೆ ಸಹಾಯ ಮಾಡಿದ್ದಕ್ಕೆ. ಎಥಿಕ್ಸ್ನ ಸೈಡಿಗಿಟ್ಟರು ನ್ಯಾಯನೇ ಗೆಲ್ಲಿಸ್ತಿದ್ದೀವಲ್ಲ ಅಭಿರಾಮ್. ಅದಲ್ಲದೆ ನಿಮ್ಮಂಥ ಒಳ್ಳೆ ವ್ಯಕ್ತಿಗೆ ಸಹಾಯ ಮಾಡಿದ್ರೆ ನನಗೂ ಗೌರವ ಸಿಗುತ್ತೆ. ಇಡ್ತೀನಿ ಅಭಿರಾಮ್. ಏನು ಅಂದ್ರೆ ಕಾಫಿ. ನನಗೆ ಯಾಕೋ ಭಯ ಆಗ್ತಿದೆ ರೀ. ಏನಕ್ಕೆ ಭಯ? ಇಷ್ಟು ದಿನ ನಾವ್ ಯಾವ ತಪ್ಪು ಮಾಡಿಲ್ಲ. ಈಗ ಆ ಹುಡುಗನ್ನ... ಇದು ಕೂಡ ತಪ್ಪಲ್ಲ ವಸೋರೆ. ಇನ್ನೊಂದು ತಪ್ಪನ್ನ ಸರಿ ಮಾಡೋದಕ್ಕೆ ಅನಿವಾರ್ಯವಾಗಿ ಮಾಡ್ತಾರೋ ಪ್ರಯತ್ನ. ಏನ್ ಪ್ರಯತ್ನನೋ ಏನೋ, ಈಗಾಗ್ಲೇ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೇಸಲ್ಲಿ ಸಿಕ್ಕಾಕೊಂಡು ಭಾವ ಅಖಿಲ್ ಜೈಲಲ್ಲಿದ್ದಾರೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು...